ಹಲೋ ವೀಕ್ಷಕರೇ, SG ಅಪ್ಡೇಟ್ಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ 2010ರಲ್ಲಿ ಧರ್ಮಸ್ಥಳಕ್ಕೆ ಒಬ್ಬರು ವಿಸಿಟ್ ಮಾಡಿರ್ತಾರೆ. ಅವರು ಮಿಸ್ಸಿಂಗ್ ಕೇಸ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಮ್ಮ ಲಾಯರ್ ಜಗದೀಶ್ ಅವರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ. ನೋಡ್ಕೊಬನ್ನಿ. ನಮಸ್ಕಾರ ಕರ್ನಾಟಕ. ನಮ್ಮ ಕ್ಲೈಂಟ್ ಒಬ್ರು ಗೋವಾದಿಂದ 2000 ಕ್ಲೈಂಟ್ ಅಂದ್ರೆ ಕ್ಲೈಂಟ್ ಅವರ ಮಾವ ಗೋವಾದಿಂದ 2010ರಲ್ಲಿ ಧರ್ಮಸ್ಥಳಕ್ಕೆ ಬಂದಿದ್ರು. ಮತ್ತೆ ವಾಪಸ್ ಹೋಗಲೇ ಇಲ್ಲ. ಆ ಸಂಬಂಧವಾಗಿ ಈ ವಿಡಿಯೋಗಳನ್ನು ನೋಡಿ ಅವರು ನನ್ನನ್ನು ಸಂಪರ್ಕ ಮಾಡಿದ್ರು. ಓಕೆ, ಸೊ ಅವರ ಇಚ್ಛೆಯ ಮೇರೆಗೆ ಬೇಸಿಕಲಿ ಈ ವ್ಯಕ್ತಿ ಡಿಪಾರ್ಟ್ಮೆಂಟ್ ಆಫ್ ಗೋವಾ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಧರ್ಮ ಹೆಬ್ಬಳಕಟ್ಟಿ ಅಂತ. ಓಕೆ, ಸೊ ಇವರು ಮೇ 9ನೇ ತಾರೀಕು 2010 ಟ್ರಾವೆಲಿಂಗ್ ಮಾಡ್ತಾರೆ. ಮಿಸ್ ಆಗಿರೋದು 10ನೇ ಮೇ 2010. FIR ರಿಜಿಸ್ಟ್ರೇಷನ್ ಆಗಿದೆ ಧರ್ಮಸ್ಥಳದ ಸ್ಟೇಷನ್ ಅಲ್ಲಿ. ಓಕೆ, ಈ ಎಲ್ಲ ಮಾಹಿತಿ ನೋಡಿ ಇಲ್ಲಿ. ಸೊ ಎಲ್ಲಾ ವಿಚಾರಗಳನ್ನ SIT ನಂಬರ್ ಕೊಟ್ಟಿದೆಯಲ್ಲ, ಸೊ ಆ ನಂಬರ್ಗೆ ಇವತ್ತು ಅವ್ರ ಹತ್ರ ಮಾತಾಡಿ, ದಿಸ್ ಇಸ್ ಅಡ್ವೊಕೇಟ್ ಜಗದೀಶ್ ಟು ದ ಚೀಫ್ ಆಫ್ SIT ಧರ್ಮಸ್ಥಳ ಬರಿಯಲ್ ಕೇಸು. ಡಿಯರ್ ಅಫಿಷಿಯಲ್, ಐ ಆಮ್ ಫಾರ್ವರ್ಡಿಂಗ್ ಎ person who visited Dharmasthala in 2010 went missing. Basically, he is a horticulture government employee of Goa. The family approached me for this is a correspondence ಅಂತ. ಬೆಳಗ್ಗೆ ನಾನು ಈ ಸಂಬಂಧಪಟ್ಟಂತ ಮೇಡಮ್ ಹತ್ರ ಮಾತಾಡಿದೆ. ಸೊ ದಿಸ್ ಇಸ್ ದ ಥಿಂಗ್. ಅವರು ರಿಸೀವ್ಡ್ ಅಂತ ಕಳಿಸಿದ್ರು ನನ್ನ ಹತ್ರ ಮಾತಾಡಿದ್ಮೇಲೆ. ಈಗ ರಿಪ್ಲೈ ಕೊಟ್ಟಿದ್ದಾರೆ, ಐ ಹ್ಯಾವ್ ಎನ್ಕ್ವೈರ್ಡ್ ರಿಗಾರ್ಡಿಂಗ್ ದಿಸ್ FIR ಅಟ್ ಸ್ಟೇಷನ್. ದ ಸ್ಟೇಟಸ್ ಇಸ್ ಅನ್ಟ್ರೇಸ್ಡ್ and further queries you can contact the concerned station directly, sir. Timings. ಈಗ ಇಲ್ಲಿ ನೋಡಿ, ಈ ಫೈಲು ಕೂಡ ಈ ಸುಟ್ಟಾಕಿದಂತ ಫೈಲ್ಗಳಲ್ಲಿ ಇದು ಕೂಡ ಸುಟ್ಟೋಗಿದೆ. ಬಟ್ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ದ SIT ಗೆ ಫಿಸಿಕಲ್ ಆಗಿ ಹೋಗಿ ವಿ ಆರ್ ಫೈಲಿಂಗ್ ಎ ಕಂಪ್ಲೇಂಟ್ ದಟ್ ಒಂದು ಸುಟ್ಟಾಕಿರೋಂಥದ್ದು. ಈ ರೀತಿ ನೋಡಿ, ಇದು ನಮ್ಮ ಹತ್ರ ಇರುವಂತ ಒಂದು ಹಲವಾರು ಕೇಸ್ಗಳಲ್ಲಿ ಒಂದು ಕೇಸ್ ಫೈಲು ಸಹ ಇವರು ಸುಟ್ಟಾಕಿದ್ದಾರೆ. ಬಟ್ ನಮ್ಮ ಹತ್ರ ಒರಿಜಿನಲ್ ಕಾಪಿ ಇದೆ, ನಮ್ಮ ಕ್ಲೈಂಟ್ ಹತ್ರ ಒರಿಜಿನಲ್ FIR ಕಾಪಿ ಇದೆ. ನೋಡಿ, ಈ ರೀತಿ ಆರೋಪಿಗಳಿಗೆ ಹೆಲ್ಪ್ ಮಾಡಕ್ಕೋಸ್ಕರ ಈ ಬೆಳ್ತಂಗಡಿ ಪೊಲೀಸರು ಮಾಡಿರುವಂತ ಕೆಲಸ ಏನಿದೆ, ಫರ್ಗೆಟ್ ಅಬೌಟ್ ಅದರ್ ಕೇಸಸ್. ಇದು ನಮ್ಮ ಕೇಸಲ್ಲೇ, ನನಗೆ ಗೊತ್ತಿರುವಂತ ಕ್ಲೈಂಟ್ ಕೇಸ್. ನಮ್ಮ ಹತ್ರ ಸಾಕಷ್ಟು ಹಲವಾರು ಕೇಸ್ಗಳಿದೆ. ಅದ್ರಲ್ಲಿ ಒಂದು ಕೇಸು ಇವಾಗ ಇಟ್ ಈಸ್ ದ ರೆಕಾರ್ಡ್ಸ್ ಈಸ್ ಅನ್ಅವೈಲೇಬಲ್ ಇನ್ ದ ಸ್ಟೇಷನ್. ಎನಿ ವಿಲ್ ಅಪ್ರೋಚ್ ದ SIT ಚೀಫ್ ಅವ್ರನ್ನೇ ಅಪ್ರೋಚ್ ಮಾಡ್ತೀವಿ. ದ ಕ್ಲೈಂಟ್ ಈಸ್ ಕಮಿಂಗ್ ಫ್ರಮ್ ಗೋವಾ. ಅಂದ್ರೆ ಈಗ ಏನ್ ಪಳವಳಿಕೆ ಗಂಡಸು ಸಿಗ್ತಾ ಇದೆಯಲ್ಲ, ಮೋಸ್ಟ್ಲಿ ಹೊಡೆದ್ಬಿಟ್ಟು ಅಲ್ಲಿ ಮೋಸ್ಟ್ಲಿ ಮುಚ್ಚಾಕಿರ್ಬೋದು. ಅದರಲ್ಲಿ ಒಂದು ಬಾಡಿ ನಮ್ಮ ಈ ಗೋವಾದ ಕ್ಲೈಂಟ್ದು ಇರ್ಬೋದು. ಬಟ್ ದಿಸ್ ಇಸ್ ದ ಸ್ಟೇಟಸ್. ನಾನು ಬೆಳಗ್ಗೆ SIT ಅವ್ರ ನಂಬರ್ ಕೊಟ್ಟಿದ್ರಲ್ಲ, SIT ನಂಬರ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಫಾರ್ವರ್ಡ್ ಮಾಡಿದೆ. ಪಾಪ ಅವರು SIT ಅವರು ತನಿಖೆ ಮಾಡಿದ್ದಾರೆ, ಬಟ್ ರೆಕಾರ್ಡ್ ಸಿಕ್ಕಿಲ್ಲ. ಏನೋ ಈ ವಿಚಾರ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇದು ನಮ್ಮ ದೇಶದ ವ್ಯವಸ್ಥೆ. ಓಕೆ, ನೂರಾರು ಕೊಲೆಗಳನ್ನ ಕೊಂದು ಬಿಸಾಕೋದವರ ರೆಕಾರ್ಡ್ಗಳನ್ನ ಸುಟ್ಟಾಕಿ ಕೊಲೆಗಾರರಿಗೆ ಹೆಲ್ಪ್ ಮಾಡುವಂತ ವ್ಯವಸ್ಥೆನೆಲ್ಲ ಬದುಕ್ತಾ ಇದೀವಿ. ಅಂದ್ರೆ ಈ ಕೇಸ್ಗೂ ಕೂಡ ಇದು ನ್ಯಾಯ ಸಿಗಬೇಕು. ವಿ ಆರ್ ಅಪ್ರೋಚಿಂಗ್ SIT ಡೈರೆಕ್ಟ್ಲಿ. ನಮ್ಮ ಕ್ಲೈಂಟ್ ನಾಳೆ ಬರ್ತಾ ಇದ್ದಾರೆ. ವಿ ಆರ್ ಗೋಯಿಂಗ್ ಟು ಬೆಳ್ತಂಗಡಿ ಅಂಡ್ ವಿಲ್ ಮೀಟ್ SIT ಚೀಫ್ ಅಂಡ್ ವಿಲ್ ಫೈಲ್ ಎ ಕಂಪ್ಲೇಂಟ್. ಡೆಫಿನೆಟ್ಲಿ ವಿಲ್ ಫೈಟ್ ಫಾರ್ ಇಟ್. ಬಟ್ ರಾಜ್ಯದ ಜನತೆ ಗೊತ್ತಾಗಬೇಕು ಏನ್ ನಡೀತಾ ಇದೆ ಅಂತ. ಥ್ಯಾಂಕ್ ಯು.